ಯಾರಿಗೆ ಗೊತ್ತು, ಎಲ್ಲ ದೇವಾಟನೋ ದೇವ್ರಾಟನೋ ಒಂದು ಗೊತ್ತಾಗ್ತಿಲ್ಲ. ಅಮ್ಮ ಅಮ್ಮ, ಏನು ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲಮ್ಮ. ಅರೆ, ಇದೇನಿದು ಇಷ್ಟು ದೊಡ್ಡ ಬಾಕ್ಸು? ಲಾಂಗ್ ಚೈನ್ ಏನಾದ್ರು ಕೊಟ್ಟು ಕಳಿಸಿದಾರಾ? ನಾಯಿ ಚೈನ್ ಕೊಟ್ಟು ಕಳ್ಸಿದ್ದಾರೆ. ಅದನ್ನು ನಿಮ್ಮ ಅಪ್ಪನಿಗೆ ಕೊಟ್ಬಿಡು. ಅಮ್ಮ, ಸೀರೆ ಕೊಟ್ಟು ಕಳ್ಸಿದ್ದಾರೆ. ನಾನು ಹೋಗಿ ಮಾತಾಡಿದ್ಮೇಲೆ ಅಜ್ಜಿ ಹುಷಾರಾದ್ರಲ್ಲ, ಅದಕ್ಕೆ ಕೊಟ್ಟು ಕಳ್ಸಿದ್ದಾರೆ. ಅಲ್ಲ, ಇವಳು ಹೋಗ್ತಿದ್ದ ಹಾಗೆ ಅವರು ಎದ್ದು ಓಡಾಡ್ತಿದ್ದಾರೆ ಅಂದರೆ ಕನ್ಫರ್ಮ್ ಅವರು ಮಹಾನಟಿನೇ. ಯಾಕಮ್ಮ ಸುಮ್ಮನಾಗ್ಬಿಟ್ಟೆ? ಅದೇ ಈ ಸೀರೆ ಬಗ್ಗೆ ಯೋಚನೆ ಮಾಡ್ತಿದ್ದೆ. ನೀನು ಯಾಕಮ್ಮ ಈ ಸೀರೆನ ತೊಗೊಂಡು ಬರೋಕ್ಕೆ ಹೋದೆ? ನಾನೇನು ಅವ್ರಿಗೇನು ಕೇಳಿಲ್ಲ ಕೊಡಿ ಅಂತ. ನೋಡಮ್ಮ, ಈ ಸೀರೆ, ಕಾಲುಂಗ್ರ, ತಾಳಿ, ಓಲೆ ಇದನ್ನೆಲ್ಲ ಕೊಡೋದು ಅತ್ತೆ ಮನೆಯವರು. ಪದೇ ಪದೇ ಅದೇ ಹಾಡನ್ನು ಯಾಕಮ್ಮ ಹಾಡ್ತೀಯಾ? ಕೇಳಿ ಕೇಳಿ ನನ್ನ ಕಿವಿ ತೂತ್ ಬಿದ್ದೋಗಿದೆ. ಹಾಗಲ್ಲಮ್ಮ, ಇದೆಲ್ಲ ಅತ್ತೆಂದಿರು ಸೊಸೆಂದಿರಿಗೆ ಕೊಡೋ ಸಂಪ್ರದಾಯ. ಅವ್ರಿಗೂ ನಿನ್ನನ್ನು ಸೊಸೆಯಾಗಿ ನೋಡಬೇಕು ಅಂತ ಆಸೆ ಇತ್ತೋ ಏನೋ. ಆ ತಾಯಿ ಹೃದಯದಲ್ಲಿ ಇನ್ನೂ ಏನೇನು ಆಸೆ ಇದ್ವೋ ಪಾಪ, ಎಲ್ಲ ನಂತರ ನಿರಾಶೆ ಆಗ್ಬಿಟ್ಟು ಈಗ ಹಾಸಿಗೆ ಹಿಡಿದು ಮಲಗಿದ್ದಾರೆ. ಈಗ ಹೇಗಿದ್ದಾರೆ? ನಾನು ನೋಡಿದ್ರಲ್ಲ, ಚೆನ್ನಾಗಿದ್ದಾರೆ. ಚೆನ್ನಾಗಿರ್ತಾರೆ ಬಿಡು. ನಿನ್ನ ನೋಡಿದ ತಕ್ಷಣ ಚಿಗರೆ ಮರಿತಾರೆ, ಜಿಗಿದು ಕುಡಿದು ಕುಪ್ಪಳಿಸ್ಬಿಟ್ಟಿರ್ತಾರಲ್ವಾ? ಇಲ್ಲ, ಸರಿ ಬಿಡು. ನೀನು ದೇವಸ್ಥಾನದಿಂದ ಹೊರಟ್ಬಿಟ್ಟಿಯಲ್ಲ, ನಿನ್ನ ಬದಲು ನಾನೇ ಪ್ರಸಾದನ ತೊಗೊಂಡು ಬಂದೆ. ತಗೋ, ತಿನ್ನು. ದೇವಿ ಒಂದ್ರ ಮೇಲೆ ಒಂದು ಒಳ್ಳೇದು ಮಾಡ್ತಾ ಇದ್ದಾಳೆ ಕಡೆ ನಮಗೆ. ತಿನ್ನು ತಿನ್ನು. ಸರಿಮ್ಮ. ಖಂಡಿತವಾಗ್ಲೂ ಇದೆಲ್ಲ ಒಳ್ಳೆ ಸೂಚನೆನೇ. ಆ ದೇವಾಟದ ಜೊತೆಗೆ ಆ ದೇವ್ರ ಸಪೋರ್ಟು ನನ್ನ ಮೇಲಿದೆ ಅನಿಸುತ್ತೆ. ರಾಮ್, ರಾಮ್, ಲೀಲಾಗೆ ನಾನು ಅಂತರ ಸೀರೆ ಕೊಟ್ಟಿದ್ದಕ್ಕೆ ನಿನಗೆಷ್ಟು ಬೇಜಾರಾಗಿದೆ ಅಂತ ನನಗೆ ಗೊತ್ತು. ನೀನು ಅಂತರನ ಎಷ್ಟು ಪ್ರೀತಿಸ್ತೀಯ, ಅವಳ ವಸ್ತುಗಳ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತೀಯ ಅಂತನೂ ನನಗೆ ಗೊತ್ತು. ಇಷ್ಟೆಲ್ಲ ಗೊತ್ತಿದ್ದು ನಾನು ಹೀಗೆ ಮಾಡೋದಕ್ಕೆ ಒಂದು ಕಾರಣ ಇದೆ ರಾಮ್. ಯಾಕೋ ಏನೋ ನಾನು ಈ ಲೀಲಾನ ಮೊದಲನೇ ಸತಿ ನೋಡ್ದಾಗ್ಲಿಂದಾನು, ಅವಳು ಮೊದಲನೇ ಸತಿ ನಮ್ಮ ಮನೆಗೆ ಬಂದಾಗ್ಲಿಂದಾನು ಅಂತರ ಜಾಗ ತುಂಬಕ್ಕೆ ಇವಳ ಸರಿಯಾದ ಹುಡುಗಿ ಅಂತ ಪದೇ ಪದೇ ಅನ್ನಿಸ್ತಾ ಇತ್ತು. ಆದರೆ ನಾವು ಅಂದ್ಕೊಂಡ ಹಾಗೆಲ್ಲ ಆಗ್ಬೇಕಲ್ಲ. ವಿಧಿ ಆಟ ಏನೋ ಯಾರಿಗ್ ಗೊತ್ತು. ರಾಮ್, ಅವತ್ತು ಲೀಲಾ ಮೆಹಂದಿ ಶಾಸ್ತ್ರದಿಂದ ಓಡ್ ಹೋಗಿ ತಪ್ಪು ಮಾಡಿದ್ರು, ಅದು ಅವಳೊಬ್ಬಳದೇ ತಪ್ಪಲ್ಲ. ಪರೋಕ್ಷವಾಗಿ ನಾವುಗಳು ಅದಕ್ಕೆ ಕಾರಣ. ಅಂತರ ಲೀಲಾನೇ ಯಾಕೆ ಆಯ್ಕೆ ಮಾಡಿದ್ಲು ಅನ್ನೋ ಪ್ರಶ್ನೆ ನಿನ್ನನ್ನು ಕಾಡ್ತಿರೋ ಹಾಗೆ ನನ್ನನ್ನು ಕಾಡ್ತಾ ಇದೆ. ಆದ್ರೆ ಲೀಲಾ ಇವತ್ತು ಮನೆಗೆ ಬಂದು ಮನೆ ತುಂಬ ಓಡಾಡ್ತಾ ಇದ್ರೆ ನನಗೆ ಅಂತರನೇ ನೋಡ್ತಾ ಇದ್ದಾಗ ಅನ್ನಿಸ್ತಿತ್ತು ಗೊತ್ತಾ. ಅಂತರ ವಸ್ತುಗಳನ್ನ ಬಳಸಕ್ಕೆ ಇವಳಿಗೆ ಮಾತ್ರ ಅರ್ಹತೆ ಇದೆ ಅಂತ ನನ್ನ ಒಳಮನಸ್ಸು ಹೇಳ್ತಾ ಇದ್ರೆ ಅದು ತಪ್ಪಲ್ಲ ಅಲ್ವಾ? ಅಂತರ ಸ್ಥಾನದಲ್ಲಂತೂ ಲೀಲಾ ನೋಡೋಕ್ಕಾಗಲಿಲ್ಲ. ಆದರೆ ಅವಳು ಸೀರೆನಾದರೂ ಉಟ್ಕೊಂಡು ಬರಲಿ ನೋಡೋಣ ಅಂತ ನನಗೆ ಆಸೆ ಆಯಿತು. ಅದಕ್ಕೆ ಕೊಟ್ಬಿಟ್ಟೆ. ರಾಮ್, ಇಷ್ಟೆಲ್ಲ ಆದಮೇಲೂ ನಾನು ಹೀಗೆ ಮಾಡಿದ್ರಲ್ಲಿ ತಪ್ಪಿದೆ ಅಂತ ನಿನ್ಗನ್ಸಿದ್ರೆ ದಯವಿಟ್ಟು ನನಗೆ